ಕನ್ನಡ ಪರ ಹೋರಾಟಗಾರರ ನಡುವೆ ಬಿರುಕು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಸ್ನೇಹಿತರೆ, ತಮಿಳುನಾಡಿಗೆ ನೀರು ಬಿಡುವುದನ್ನು ವಿರೋಧಿಸಿ ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದಕ್ಕೆ ಕನ್ನಡ ಪರ ಸಂಘಟನೆಗಳು ಸಜ್ಜಾಗಿರುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಹಲವು ಸಂಘಟನೆಗಳು ಈಗಾಗಲೇ ಬೆಂಬಲವನ್ನು ಕೂಡ ಘೋಷಿಸಿವೆ. ಆದರೆ ಇದೀಗ ಬಂದು ನಡೆಯುತ್ತಾ ಇಲ್ವಾ ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ ಹಲವು ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿದೆ ಅಂತ ಹೇಳಲಾಗ್ತಿದೆ. ಈ ಕುರಿತಾದಂಥ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಕನ್ನಡ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಆಗಸ್ಟ್ 13ನೇ ತಾರೀಕು ಬಂದ್ ನಡೆಸೋದಾಗಿ ಗ್ಯಾರಂಟಿ ಬಂದ್ ಆಗೇ ಆಗುತ್ತೆ ಅಂತೇಳಿ ಅವರದೇ ಸ್ಟೈಲ್ನಲ್ಲಿ ಅವರದೇ ಶೈಲಿಯಲ್ಲಿ ಘೋಷಣೆಯನ್ನೇನೋ ಮಾಡಿಬಿಟ್ರು. ಆದರೆ ಇನ್ನೊಂದೆಡೆ ವಾಟಾಳ್ ನಾಗರಾಜ್ ಬಣದೊಂದಿಗೆ ಗುರುತಿಸಿಕೊಂಡಿರುವಂಥ ಸಾರಾ ಗೋವಿಂದ್ ಅವರು ಬಂದ್ಗೆ ನಾನು ಬೆಂಬಲ ನೀಡೋದಿಲ್ಲ ಅಂತ ಕಡ್ಡಿ ತುಂಡಾಗುವಂತೆ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಕರವೇ ಪ್ರವೀಣ್ ಶೆಟ್ಟಿ ಬಣ ಬಂದ್ನಿಂದ ಹಿಂದೆ ಸರಿಯುವ ನಿರ್ಧಾರವನ್ನು ಈಗಾಗಲೇ ಮಾಡಿದೆ ಎನ್ನುವಂಥ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ. ಇದೆಲ್ಲ ಅಂತೆ ಕಂತೆ ಅಂತ ಕಂಡರೂ ಕೂಡ ಈವರೆಗೂ ಯಾರೂ ಕೂಡ ಕನ್ನಡ ಪರ ಹೋರಾಟಗಾರರು ಅಧಿಕೃತವಾಗಿ ಬಂದ್ ಮಾಡ್ತೀವಿ ಅಥವಾ ಮಾಡಲ್ಲ ಅಂತೇಳಿ ಎಲ್ಲಿಯೂ ಕೂಡ ಘೋಷಣೆ ಮಾಡಿಲ್ಲ. ಮೊನ್ನೆ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗ ನಡೆದಿರುವಂಥ ಒಂದು ಬೆಳವಣಿಗೆ ಡೆವಲಪ್ಮೆಂಟ್ ನೋಡೋದಾದರೆ ಯಾರು ಕೂಡ ನಾವು ಬಂದ್ ಮಾಡೋದಿಲ್ಲ ಅಂತೇಳಿ ಎಲ್ಲಿಯೂ ಕೂಡ ಹೇಳಿಲ್ಲ. ಬಟ್ ನಡೆಯುತ್ತಾ ಇಲ್ವಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಕಾಡೋದಕ್ಕೆ ಶುರುವಾಗಿದೆ ನೋಡಿ. ಇನ್ನು ತಮಿಳುನಾಡು ಖ್ಯಾತೆ ಈಗಾಗಲೇ 10 TMCಗೂ ಹೆಚ್ಚು ನೀರನ್ನು ಹರಿಸಲಾಗಿದೆ ಅಂತೇಳಿ ಬರ್ತಾ ಇರುವಂಥ ಮಾಹಿತಿ. ಕೇಳಿದ್ದಕ್ಕಿಂತ ಹೆಚ್ಚು ನೀರು ಹರಿದು ಹೋಗಿರುವಂಥದ್ದು ಕೂಡ ಒಂದು ಮಾಹಿತಿ ಬರ್ತಾ ಇದೆ. ಅಲ್ಲದೆ ರಾಜ್ಯದಲ್ಲಿಯೂ ಕೂಡ ಉತ್ತಮ ಮಳೆ ಆಗಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ನೀರು ಹರಿದು ಹೋದ ಮೇಲೆ ಈಗ ಬಂದ್ ಮಾಡುವುದರಲ್ಲಿ ಯಾವುದೇ ಪ್ರಯೋಜನ ಇಲ್ಲ, ಇದು ಸಾರ್ವಜನಿಕರಿಗೆ ಅನಾಗತ್ಯವಾಗಿ ತೊಂದರೆ ಉಂಟು ಮಾಡುತ್ತದೆ ಎನ್ನುವುದು ಬಂದ್ ವಿರೋಧ ಮಾಡ್ತಾ ಇರುವಂತಹ ಬಹುತೇಕ ಸಂಘಟನೆಗಳ ವಾದ ಆಗಿದೆ ಅಂತೇಳಿ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾರು ಬೆಂಬಲ ನೀಡಿದಿದ್ರೂ ಸರಿ, ಇದು ವಾಟಾಳ್ ನಾಗರಾಜ್ ಅವರು ಅವರದೇ ಆದಂಥ ದಾಟಿನಲ್ಲಿ ಎಲ್ರಿಗೂ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಯಾರು ಬೆಂಬಲ ನೀಡದೇ ಇದ್ರೂ ಸರಿ ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡಿಯೇ ತೀರ್ತೇವೆ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಹೇಳ್ತಾ ಇದ್ದಾರಂತೆ. ಮೇಕೆದಾಟು ಯೋಜನೆ ಜಾರಿಗೆ ಆಗ್ರಹಿಸಿ ಮಾತನಾಡಿದ ಅವರು ಆಗಸ್ಟ್ 13ನೇ ತಾರೀಕು ಕಳೆದ ಬಾರಿ ಹೇಳಿದ್ರು ಮೊನ್ನೆ, ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೇ ಮಾಡ್ತೇವೆ. ಬಂದ್ ದಿನ ಪ್ರತಿಯೊಬ್ಬ ಜನರು ಬೀದಿಗೆ ಇಳಿಬೇಕು. ಅವತ್ತು ದೇವರಿಗೆ ಹರಕೆಯನ್ನು ಕಟ್ಟಿ ಪ್ರತಿ ಮನೆಯವರು ಈಡ್ಗಾಯಿ ಹೊಡಿಬೇಕು. ಬಂದು ಯಶಸ್ವಿ ಆಗಬೇಕಂತೇಳಿ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಅಂತೇಳಿ ಒಂದು ಅವ್ರದೇ ಆದ ಶೈಲಿನಲ್ಲಿ ವಾಟಾಳ್ ನಾಗರಾಜ್ ಅವರು ಎಲ್ರಿಗೂ ಕೂಡ ಬಂದ್ಗೆ ಕರೆಯನ್ನು ನೀಡಿದರು. ಈಗ ಕಾಡ್ತಾ ಇರುವಂಥ ಕಡೆಯ ಪ್ರಶ್ನೆ 13ನೇ ತಾರೀಕು, ಆಗಸ್ಟ್ 13ನೇ ತಾರೀಕು. ಸೊ ನಿಜವಾಗ್ಲೂ ಬಂದ್ ನಡೆಯುತ್ತಾ? ಇವತ್ತು 11ನೇ ತಾರೀಕು, ನಾಳೆ 12, 13, ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ನಿಜಕ್ಕೂ ವಾಟಾಳ್ ನಾಗರಾಜ್ ಅವ್ರಿಗೆ ಕನ್ನಡ ಪರ ಎಲ್ಲ ಸಂಘಟನೆಯವರು ಬೆಂಬಲ ಸೂಚಿಸ್ತಾರಾ? ಬಂದು ನಿಜವಾಗ್ಲೂ ನಡೆಯುತ್ತಾ? ಈಗಾಗಲೇ ಮಳೆ ಕರ್ನಾಟಕದಲ್ಲಿ ಭಾಳ ಸಮೃದ್ಧವಾಗಿ ಮಳೆ ಕೂಡ ಬಿದ್ದಿರುವಂಥದ್ದು. ಜೊತೆಯಲ್ಲಿ ತಮಿಳುನಾಡು ಕೇಳಿದ್ದಕ್ಕಿಂತಲೂ ಹೆಚ್ಚಿನ TMC ತಮಿಳುನಾಡಿಗೆ ನೀರನ್ನು ಹರಿಯಬಿಟ್ಟಿರುವಂಥದ್ದು, ನೀರು ಹರಿದು ಹೋಗಿರುವಂಥದ್ದು. ಇದರ ನಡುವೆ ಅನಾಗತ್ಯವಾಗಿ ಬಂದ್ ಮಾಡಬೇಕಾ? ಇದರಿಂದ ಜನರಿಗೂ ಸಂಕಷ್ಟ, ಸರ್ಕಾರಕ್ಕೂ ಹೊರೆ. ಸೊ ಹಾಗಾಗಿ ಬಂದ್ ಮಾಡೋದು ಬೇಡ ಎನ್ನುವಂತಹ ನಿಲುವನ್ನು ಬಹುತೇಕ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ವಾಟಾಳ್ ನಾಗರಾಜ್ ಅವರ ಗಮನಕ್ಕೆ ತಂದಿದ್ದಾರಂತೆ. ಆದರೆ ವಾಟಾಳ್ ನಾಗರಾಜ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ. ಇಲ್ಲ, 13ನೇ ತಾರೀಕು ಬಂದ್ ಘೋಷಣೆ ಮಾಡಿದ್ದಾಗಿದೆ, ಬಂದ್ ಅದು ಏನಾಗುತ್ತೋ ಆಗಲೇ ಬಂದ್ ಮಾಡಿಯೇ ತೀರ್ತೀವಿ ಅನ್ನುವಂಥದ್ದು. ಸ್ನೇಹಿತರೆ, ಈ ಒಂದು ಸುದ್ದಿಗೆ ಸಂಬಂಧಪಟ್ಟ ಹಾಗೆ, ಯಾಕಂದರೆ ಮಳೆ ಕರ್ನಾಟಕದಲ್ಲಿ ಭಾಳ ಸಮೃದ್ಧವಾಗಿ ಬಿದ್ದಿದೆ. ಮಳೆ ಬಿದ್ದಿಲ್ಲ ಅಂದರೆ ಹೋರಾಟ ಮಾಡಬೇಕು, ಮಗದೊಂದು ಬೆಂಬಲ ಕೊಡಬೇಕು, ಎಲ್ಲವೂ ಓಕೆ. ಬಟ್ ಈಗ ಮಳೆ ಕರ್ನಾಟಕದಲ್ಲಿ ಅಂದುಕೊಂಡಿದ್ದಕ್ಕಿಂತಲೂ ಕೂಡ ಸಮೃದ್ಧವಾಗಿ ಎಲ್ಲ ಕಡೆಯೂ ಕೂಡ ಮಳೆ ಬಿದ್ದಿರುವಂಥದ್ದು. ನದಿಗಳು ಹರಿತಾ ಇದೆ, ಸಾಕಷ್ಟು ಹೊಳೆಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ ಉತ್ತಮ ಮಳೆ ಆಗಿರುವಂಥದ್ದು. ತಮಿಳುನಾಡು ಕೇಳಿದಕ್ಕಿಂತಲೂ ಹೆಚ್ಚಿನ TMCಯನ್ನು ಹರಿಬಿಡಲಾಗಿದೆ ತಮಿಳುನಾಡಿಗೆ ಎನ್ನುವಂಥ ವರದಿ ಕೂಡ. ಇದರ ನಡುವೆ ಸುಮ್ಮನೆ ಅನಾಗತ್ಯವಾಗಿ ಯಾಕೆ ಬಂದ್ ಮಾಡಬೇಕು? ಸರ್ಕಾರಕ್ಕೂ ಹೊರೆ, ಜನರಿಗೂ ಹೊರೆ. ಸೊ ಹಂಗಾಗಿ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಾಗೆ 13ನೇ ತಾರೀಕು ಬಂದ್ ನಡೀಬೇಕಾ ಬೇಡವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸುದ್ದಿ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.